ನೋಡು ಕೊಲೆಗಾರನ ಹಿಡಿಯೋ ನೋಡು. ಅರ್ಜ ತುತ್ತು ಕೊಳ್ಳಿಗೂ ಗತಿಯಿಲ್ಲದ ನಾನು ನನ್ನ ಸ್ನೇಹಿತ ಪ್ರತಾಪನಿಗೆ ಸಿಕ್ಕಂತೆ ಪೊಗಳಿದೆಯ ಕತ್ತೆ. ದಿನ ಬೆಳಗಾದರೆ ತುತ್ತು ಕೊಳ್ಳಿಗೂ ಹೊರದಾಡುವ ನೀನು ಬೆಳಗಾದರೆ ಸಾಕು ಚಿನ್ನದ ತೋಟಿನಲ್ಲಿ ಕೈ ತರಿವ ನನ್ನ ಸ್ನೇಹಿತ ಪ್ರತಾಪನಿಗೆ ಮುಂದೆ ಕಡಿತೀನಿ ಹಾಗೆ ಹೀಗೆ ಅಂತ ಹೋರಾಡಿದೀಯ ಮಗನೇ. ಅರ್ಜ ನೀನಿನ್ನು ಇರುವುದು ನಿಮ್ಮ ಮನೆಯಲ್ಲ, ಬಾಯ್ನ ಅವನನ್ನು ಜೈಲಿಗೆ ಹಾಕಲಾಯ್ತು. ರಾಜು ಇಂಟರ್ವ್ಯೂಗೆ ಹೋಗಿ ಬಂದು ವಾರ ಕರೆಯಿತು. ಅವನ ನೌಕರಿಯ ವಿಷಯ ಏನಾಯಿತು ಅನ್ನೋದೇ ತಿಳಿದ. ಹೌದು ನೋಡ್ರಿ, ಹೋದ್ಕೊಂಡೆ ಫೋನ್ ಮಾಡಿ ಹೇಳುತ್ತೇನೆ ಅಂತ ಹೇಳಿದವನು ಇನ್ನೂ ಆದ್ರೂ ಫೋನ್ ಮಾಡಿ ವಿಷಯ ತಿಳಿಸಲಿಲ್ಲ. ನೀವಾದ್ರೂ ಫೋನ್ ಮಾಡಿ ವಿಷಯ ತಿಳಿದುಕೊಳ್ಬಾರ್ದೆ ಸರ್? ಆಯ್ತು, ನಾನು ಫೋನ್ ಮಾಡಿ ವಿಷಯ ತಿಳಿದುಕೊಳ್ತೇನೆ. ಅವನ ಬಗ್ಗೆ ನೀನೇನು ಚಿಂತಿಸಬೇಡ. ಇರಲಿ, ಅರ್ಜುನ ಊಟ ಮಾಡಿಕೊಂಡು ಹೋಗಿರುವನು. ಎಲ್ಲಿ ಊಟ ಸ್ವಾಮಿ? ಮನೆಯಲ್ಲಿ ಇಡೀ ಹಿಟ್ಟು ಕೊಡಲಿಲ್ಲ ಸರ್. ನಿನ್ನೆ ಊಟಕ್ಕಂತ ಪಕ್ಕದ ಮನೆಯಲ್ಲಿ ಒಂದು ಸೇರು ಹಿಟ್ಟು ತೆಗೆದುಕೊಂಡು ಅದನ್ನೇ ಅಡಿಗೆ ಮಾಡಿದ್ದೇನೆ ಸರ್. ದಿನಾಲು ಮತ್ತೊಬ್ಬರ ಹತ್ತಿರ ಎಲ್ಲಿ ಕೇಳೋದು ಅಂತ ಎಲ್ಲಾದರೂ ಹೋಗಿ ಜೋಳ ಎಸೆದುಕೊಂಡು ಬರ್ತೇನಂತ ಹೇಳ್ತಾನೆ ಹೋಗಿದ್ದೇನೆ ಸರ್. ಇನ್ನೂ ಬರಲೇ ಇಲ್ಲ ನೋಡಿ. ಆದರೆ ಏನಾಯ್ತು? ನಮ್ಮ ಮುಂದೆ ಮೊದಲೇ ಮನೆಯಲ್ಲಿದ್ದ ಎಲ್ಲ ದವಸಗಳನ್ನು ಮಾರಿ ಬರಿಯಾದ ನನಗೆ ಯಾರು ಜೋಳವನ್ನು ಕೊಡಲಿಲ್ಲ. ನಾನೇ ನನ್ನ ಸ್ನೇಹಿತರಾದ ರಂಗನ ಮನೆಗೆ ಹೋಗಿ ಜೋಳವನ್ನು ಕೇಳಿ ತೆಗೆದುಕೊಂಡು ಬರುತ್ತೇನೆ. ಸ್ವಾಮಿ, ನೀವೇ ಇನ್ನೊಬ್ಬರಿಗೆ ದಾನ ಧರ್ಮ ಮಾಡುತ್ತ ಮಗ ಮತ್ತೊಬ್ಬರ ಸ್ನೇಹಿತರ ಹತ್ರ ಹೋಗಿ ಕೈ ಚಾಚಿ ಜೋಳವನ್ನು ಇಸಿದುಕೊಂಡು ಬರುವುದು ಅದು ನಮಗೆ ಸರಿ ಅನ್ಸೋದಿಲ್ಲ. ನಮಗೆ ಬಂದಿದ್ದನ್ನು ನಾವೇ ಅನುಭವಿಸೋಣ. ಅಣ್ಣ, ನನಗೆ ಏಕೋ ಹೊಟ್ಟೆಗೆ ಊಟವಿಲ್ಲದೆ ನನ್ನ ತಲೆ ಸುತ್ತಿದಂತ ಹೋಗ್ತದೆ ಅಣ್ಣ. ಕೊಡಲಿ ಅಣ್ಣ, ಕುಡಿದು ಮಲಗಿಕೊಳ್ಳುತ್ತೇನೆ.